ಅಂದರೆ ನನಗೆ ಲಕ್ಕು ಕೈ ಕೊಡ್ತಾ ಬಂತು ಅನಿಸುತ್ತೆ, ಅಥವಾ ನಾನು ಹಿಂದಿಂದ ನನ್ನ ಬಿಹೇವಿಯರಿಂದ ನನಗೇನಾದರೂ ಪ್ರಾಬ್ಲಮ್ ಆಯಿತಾ. ಅಲ್ಲ, ಈ ಸಿಚುವೇಶನ್ಸ್ ಹೆಂಗೆ ಫೇಸ್ ಮಾಡಿದ್ರಿ ಸುರೇಶ್ ಅಣ್ಣ? ನೀನು ಬಂದು ಅಸೋಸಿಯೇಟಾಗಿ ಕೆಲಸ ಮಾಡಬೇಕು. ಇಲ್ಲ ಗುರು, ನಾನು ಅಸೋಸಿಯೇಟಾಗಿ ಮಾಡಲ್ಲ, ನಾನು ಡೈರೆಕ್ಟ್ರಾಗೆ ಮಾಡೋದು. ಇನ್ಮೇಲೆ ನಾನು ಅಸೋಸಿಯೇಟಾಗಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹೌದಾ, ಹಂಗಾರೆ ಒಂದು ಕೆಲಸ ಮಾಡು, ಮಾಡಿಲ್ಲ ಅಂದರೆ ಇವತ್ತು ನನಗೆ ಅರ್ಜೆಂಟು ಒಂದು ಚೆಕ್ ಆದರೂ ಕೊಡು, ಏನಾದರೂ ಕೊಡು, 11 ಗಂಟೆಗೆ ನನ್ನ ಸಾಲ ಚೆಕ್ ಕೊಟ್ಬಿಡು, ನೀನು ನನ್ನ ಸಾಲ ತೀರಿಸ್ಬಿಡು ಅಂದರು. ಇಲ್ಲ ಮತ್ತೆ ನಾನು ಅಸೋಸಿಯೇಟ್ ಆಗೋದ್ರೆ ನನಗೇನು ರೆಸ್ಪೆಕ್ಟ್ ಕೊಡ್ತಾರೋ ಇಲ್ಲೋ, ಅವರೆಲ್ಲ ನನ್ನನ್ನು ಯಾವ ಥರ ನೋಡ್ತಾರೋ ಏನೋ, ಮತ್ತೆ ಬಂದಲ್ಲಪ್ಪ ಅಂತ ಈ ಥರ ಎಲ್ಲ ಅವಮಾನ ಆಗೋ ಚಾನ್ಸಸ್ ಇದೆ. ನನಗೆ ಪಿಕ್ಚರ್ ಫೇಲ್ಯೂರ್ ಆಗಿದೆಲ್ಲ, ಅವ್ರು ನನ್ನನ್ನು ಯಾವ ಥರ ನೋಡ್ತಾರೋ ಅನ್ನೋದು ನನ್ನ ತಲೆಯಲ್ಲಿ ಗಿಲ್ಟಿ. ಅಲ್ಲಿಂದ ಮತ್ತೆ ನಾನು ಅಸೋಸಿಯೇಟಾಗಿ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ 1 by 1 ಮತ್ತೆ ಸ್ಟಾರ್ಟ್ ಆಗೋಯ್ತು. ಮತ್ತೆ ಡೈರೆಕ್ಷನ್ ಮಾಡೋಕ್ಕೆ ಆಗಲಿಲ್ಲ. ನೂರೊಂದು ನೆನಪು ಆ ಜೀವನಗಳು ಸುರೇಶ್ ಅಣ್ಣ, ಅಂದರೆ ಇವಾಗ ನಾನು ಕೂಡ ಅದನ್ನೇ ಅನುಭವಿಸಿದ್ದೀನಿ. ಒಂದು ಸೋಲನ್ನು ಹೊಂಟಿದ್ದೀನಿ ನಿರ್ದೇಶಕನಾಗಿ. ಅದನ್ನು ಹೇಗೆ ಫೇಸ್ ಮಾಡಿದ್ರಿ ಸುರೇಶ್ ಅಣ್ಣ? ಭಗವಂತನಿಗೆ ಗೊತ್ತು. 2001 ಫುಲ್ಲು ಖಾಲಿ ಆಗಿಬಿಟ್ಟೆ, ಎಂಟಿ, ಏನು ದುಡ್ಡಿಲ್ಲ ಜೋಬಲ್ಲಿ, ಫ್ಯಾಮಿಲಿ, ಮನೇಲಿ ಮಾತ್ರ ಹೇಳ್ಕೊತಾ ಇರಲಿಲ್ಲ ನಾನು. ನನಗೆ ಎಷ್ಟೇ ಕಷ್ಟ ಇರಲಿ, ನನ್ನ ವೈಫು ನನ್ನ ಮಕ್ಕಳು ಮುಂದೆ ನಾನು ಯಾವ ಕಷ್ಟನೂ ಹೇಳ್ಕೊತಾ ಇರಲಿಲ್ಲ. ಅದರಿಂದ ಏನು ಉಪಯೋಗ ಇಲ್ಲ. ನಾನು ಅನ್ಬಯಸೋದು ಅವ್ರಿಗೆ ಯಾಕೆ ನಾನು ತೊಂದರೆ ಕೊಡಬೇಕು ಅಂತ. ನನಗೆ ಇನ್ನೊಂದು ಸಿನಿಮಾ ಮಾಡಬೇಕು ಡೈರೆಕ್ಷನ್ನು ಅಂತಲೇ ಅವಾಗ 1 ವರ್ಷ ತುಂಬ ಇದು ಮಾಡಿದೆ. ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅಂತ ಕತೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮತ್ತೆ ದರ್ಶನ್ ಅವರನ್ನೇ ಮೀಟ್ ಮಾಡೋಣ, ಕತೆ ಮಾಡೋಣ ಅಂತ. ಆವಾಗ ಸುದೀಪ್ ಅವರನ್ನು ಮೀಟ್ ಮಾಡಿದ್ದೆ, ಕತೆ ಮಾಡ್ತಾಯಿದ್ದೀನಿ, ಬಂದು ಹೇಳ್ತೀನಿ ಅಂತ. ಆವಾಗ ಸುದೀಪ್ ಕಾಲ್ ಶೀಟು ಸಿಗ್ತಾ ಇರಲಿಲ್ಲ, ಬ್ಯುಸಿ ಆಗಿಬಿಟ್ಟು ಸುದೀಪ್ ಅವರು. ನೆಕ್ಸ್ಟ್ ಏನು ಸಿನಿಮಾ ಮಾಡಬೇಕು, ಯಾರನ್ನ ಕಂಡು ಮಾಡಬೇಕು ಅಂತ ವಿಷ್ಣು ಸಾರ್ ಹತ್ರ ಮಾಡೋಣ ಅಂತ ಹೋದೆ. ವಿಷ್ಣು ಸಾರ್ ಹತ್ರ ಇದರೊಳಗೆ ಇರಲಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಫೇಲ್ಯೂರ್ ಡೈರೆಕ್ಟರ್. ಅದು ನನ್ನ ನೋವು ನನಗೆ ಗೊತ್ತು ಅರ್ಥ ಆಗೋದು. ನಿನ್ನ ಪಿಕ್ಚರ್ ಏನಯ್ಯ ಹಂಗಾಗಿದೆ ಹಿಂಗಾಗಿದೆ ಅಂತ. ಆಮೇಲೆ ನನ್ನನ್ನು ನಂಬ್ಕೊಂಬಂದು 2 ಪಾರ್ಟ್ನರಿಗೆ ಲಾಸ್ ಆಯಿತು. ಯಾವುದೋ ಒಂದು ಚಿಕ್ಕ ಎಡವಟ್ಟಿಂದ ಲಾಸ್ ಆಗೋಯ್ತಲ್ಲ. ಹಂಗೂ ಸಿನಿಮಾ ನಾನು 21 ಲಕ್ಷಕ್ಕೆ TV ರೈಟ್ಸ್ ಉದಯ ಟಿವಿಗೆ ಮಹೇಶ್ ದಂಡುಗೆ ಮಾತಾಡಿದ್ದೆ. ಮಹೇಶ್ ದಂಡು ಅಂತಿದ್ರು. ಅಲ್ಲಿ ಕೂಡ ಮಹೇಶ್ ದಂಡುಗೆ ಹೋಗಿದ್ದೆ, ತಗೊಂಬೇಡ ಅಂತ ಇದು ಮಾಡಿಸಿದ್ರು. ಅದನ್ನು ತಗೊಂಬಂದು ಅವ್ರು 8 ಲಕ್ಷಕ್ಕೆ ಕೇಳಿದ್ರು ಯಾರೊಬ್ಬರು. ನಾವು ಕೊಡಲ್ಲ ಅಂದಿದ್ದಕ್ಕೆ ಅಲ್ಲೂ ಅವನಿಗೆ ಹೇಳ್ಕೊಟ್ರು. ಆಮೇಲೆ ಮತ್ತೆ 17 ಲಕ್ಷಕ್ಕೆ ಏನೇನೋ ಮಾಡಿ ಮಾತಾಡಿದೆ. ಅಲ್ಲೂ ಮತ್ತೆ ಇದು ಮಾಡಿದ್ರು. ಲಾಸ್ಟಿಗೆ 13 ಲಕ್ಷಕ್ಕೆ ಕೊಟ್ಟೆ. ಅವತ್ತು 13 ಲಕ್ಷಕ್ಕೆ ಕೊಟ್ಟೆ. ಅದೇ ತಗೊಂಡು ನನ್ನ ಹತ್ರ ಹಿಂಗೆ ಪಿಕ್ಚರ್ ತಗೊಂಡು ಒಂದೇ ದಿವಸಕ್ಕೆ ಮಹೇಶ್ ದಂಡು ಉದಯ ಟಿವಿಗೆ ಹೋಗಿ 21 ಲಕ್ಷಕ್ಕೇನೋ ಕೊಟ್ಟರು, ಹ್ಯಾಂಡ್ ಚೇಂಜ್ ಮಾಡಿ ಅಂತ. ಅಂದರೆ ನನಗೆ ಲಕ್ಕು ಕೈ ಕೊಡ್ತಾ ಬಂತು ಅನಿಸುತ್ತೆ, ಅಥವಾ ನಾನು ಹಿಂದಿಂದ ನನ್ನ ಬಿಹೇವಿಯರಿಂದ ನನಗೇನಾದರೂ ಪ್ರಾಬ್ಲಮ್ ಆಯಿತಾ. ಅಲ್ಲ, ಈ ಸಿಚುವೇಶನ್ಸ್ ಹೆಂಗೆ ಫೇಸ್ ಮಾಡಿದ್ರಿ ಸುರೇಶ್ ಅಣ್ಣ? ಅಂದರೆ ನಾನು ಫೇಸ್ ಮಾಡೋದು ಕಲ್ತುಬಿಟ್ಟಿದ್ದೆ. ಚಿಕ್ಕ ವಯಸ್ಸಿಂದನೂ ನನಗೆ ಅದೆಲ್ಲ ಏನೇ ಮಾಡಿದ್ರೂ ತಡ್ಕೊಳ್ಳೋ ಕೆಪಾಸಿಟಿ ಇತ್ತು. ಯಾಕಂದರೆ ನೋಡಿ, ನಾನು ಆಲ್ರೆಡಿ ಶಿವಮೊಗ್ಗದಲ್ಲಿರ್ತಾ ವೈನ್ ಶಾಪ್ ಮಾಡಿದ್ದೆ. ಕರೆಕ್ಟ್. ವೈನ್ ಶಾಪಲ್ಲಿ ನನಗೆ ತುಂಬ ಲಾಸ್ ಆಯಿತು, ಗಲಾಟೆ ಆಯಿತು, ಎಲ್ಲ ಆಯಿತು. ಇದೇ ಬೇಡ ಅಂತ ನಾನು ಹಂಗಾಗಿ ನಾನು ಆಲ್ರೆಡಿ ಸ್ಟ್ರಾಂಗ್ ಆಗಿಬಿಟ್ಟಿತ್ತು ನನ್ನ ಮೈಂಡು. ಬಟ್ ಈ ಪಿಕ್ಚರ್ ಹೊಡ್ತಾ ಏನಂದರೆ ದುಡ್ಡಲ್ವಾ. ನನಗೇನು ಗ್ಯಾರಂಟಿ ಏನಂದರೆ ಕೈಯಲ್ಲಿ ಕೆಲಸ ಇದೆ, ಯಾವುದೋ ಒಂದು ಮಾಡೋಣ, ಇನ್ನೊಂದು ಸಿನಿಮಾ ಮಾಡೋಣ ಅಂತ. ಆ ಟೈಮಲ್ಲಿ ಕರೆಕ್ಟಾಗಿ ನನಗೆ ಸಿ ಕೈ ಚಂದ್ರು ಕರೆದು ಅವ್ರದ್ದೊಂದು ಚಿರಸ್ಮರಣೆ ಅಂತ ಒಂದು ಪೀರಿಯಡ್, ಅದು 1936 ನಡೆದಿರೋದು. ಅನುಪಮ ನಿರಂಜನ್ ಬರೆದಿರೋದು. ಕೇರಳದಲ್ಲಿ 1936 ರೈತ ಚಳವಳಿ ಆಗುತ್ತೆ. ಸೇಮು ಕ್ವಿಟ್ ಇಂಡಿಯಾ, ಗಾಂಧೀಜಿ ಅವ್ರದ್ದು ಕ್ವಿಟ್ ಇಂಡಿಯಾ ಉಪ್ಪಿನ ಸತ್ಯಾಗ್ರಹ ನಡೀತಿರುತ್ತೆ. ಆವಾಗ ಅಲ್ಲಾಗಿರೋದು, ಅದು ಒರಿಜಿನಲ್ ನಡೆದಿರೋದು. ಅದು ಚಿರಸ್ಮರಣೆ ಅಂತ ದೂರದರ್ಶನಿಗೆ ಸ್ಯಾಂಕ್ಷನ್ ಆಗಿತ್ತು. ಸಿ ಕೈ ಚಂದ್ರು ಪ್ರೊಡ್ಯೂಸರ್ ಆಗಿದ್ದು. ಅದನ್ನು ನಂಗೆ ನನಗೆ ಅದನ್ನು ಚಂದ್ರು ಅಂತ ಹೇಳಿದ್ದೆ. ಚಂದ್ರ ಜೊತೆ ನಾನು ಮಾಡಿದ್ರಿಂದ ಏನಾದರೂ ಮಾಡಿ ಇದೊಂದು ಸೀರಿಯಲ್ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ. ಆ ಸಿನಿಮಾ ಹೋದೆ, ಸೀರಿಯಲ್ ಮಾಡಿದೆ. ಆ ಸೀರಿಯಲ್ ಮಾಡೋತ್ತಿಗೆ ನನಗೆ ಆವಾಗ ಮನೆ ಕಡೆ ಯೋಚನೆ, ಈ ಕಡೆ ಆ ಸೀರಿಯಲ್ ಮುಗಿಸ್ಕೊಂಡೆ. ಸೀರಿಯಲ್ ಏನೋ ಅದರೊಳಗೂ ನನಗೆ ಒಂದು ಸ್ವಲ್ಪ ಎಪಿಸೋಡ್ ಡೈರೆಕ್ಟ್ರ್ ಅಂತ ಬಂತು. ನಂಗೆ ಡೈರೆಕ್ಟ್ರಾಗಿ ಹೆಸರು ಬರಲಿಲ್ಲ ಅಲ್ಲಿ. ಅದೇನಾದರೂ ದೂರದರ್ಶನಲ್ಲಾಯಿತು. ದೂರದರ್ಶನಲ್ಲಿ ತುಂಬ ಒಳ್ಳೆಯ ಹೆಸರು ಬಂತು. ಕಾಸರಗೋಡು ಚಿನ್ನ ಅವರೆಲ್ಲ ಅದರೊಳಗೆ ಮಾಡಿರೋದ್ರಿಂದ ಚಿರಸ್ಮರಣೆ ಅದ್ಭುತವಾಗಿದೆ ಅಂತ ನನಗೆ ದೂರದರ್ಶನಲ್ಲಿ ಕರೆದು ರಾಮಚಂದ್ರ ಅಂತ ಇದ್ರು ಅವಾಗ, ನೀವು ಮಾಡಿದ್ದ ಬನ್ನಿ ಅಂತ ಹೇಳಿ ಕರೆದು ಹಾನರೆಲ್ಲ ಮಾಡಿದ್ರಲ್ಲಿ. ಬಟ್ ನನಗೆ ಅದರಿಂದ ಏನೋ ನಿರೀಕ್ಷೆ ಇಟ್ಕೊಂಡಿದ್ದೆ. ಅದಾದಮೇಲೆ ನನಗೇನೋ ಒಂದು ಸೀರಿಯಲ್ಗಳು ಸಿಗುತ್ತೆ ಮಾಡುತ್ತೆ ಅಂತ ನನಗೆ ಅಲ್ಲಿ. ಯಾಕಂದರೆ ಅದು
ಸಿ ಕೈಚಂದ್ರ ಹೆಸರಲ್ಲಿ ಬಂದಿರೋದ್ರಿಂದ ಪ್ರಧಾನ ನಿರ್ದೇಶನ ಅನ್ನೋದು ಅವ್ರ ಹೆಸರೇ ಬರಬೇಕಿತ್ತು. ನಂದು ಎಪಿಸೋಡ್ ಡೈರೆಕ್ಟರ್ ಅಂತ ಆಗೋಯ್ತು, ಅದು ಸಂಚಿಕೆ ನಿರ್ದೇಶನ ಅಂತ. ಹಾಗಾಗಿ ಮತ್ತೆ ಅಲ್ಲಿಂದ ಏನಾಯಿತು, ಅವಾಗ ತುಂಬ ಹೀಗೆ ಯೋಚನೆ ಮಾಡ್ತಾ ಕೂತಿದ್ದೆ, ಏನು ಮಾಡೋದು ಅಂತ. ಆವಾಗ ಯಾರ್ಯಾರೋ ಪ್ರೊಡ್ಯೂಸರ್ಗಳ ಹತ್ರ ಓಡಾಡ್ತಿದ್ದೆ, ಕತೆ ಹೇಳ್ತಾಯಿದ್ದೆ, ಮಾಡ್ತಾಯಿದ್ದೆ, ಬರ್ತಾಯಿದ್ದೆ. ಆ ಟೈಮಲ್ಲಿ ಕರೆಕ್ಟಾಗಿ ನನಗೆ ಆರ್ ಎಸ್ ಗೌಡ್ರನ್ನ ನಾನು ನೆನೆಸ್ಬೇಕು ಲೈಫಲ್ಲಿ. ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನ್ನ ಮಟ್ಟಿಗೆ ಅವರು ಅಂತ ಆವತ್ತಿನ ನನ್ನ ಮಟ್ಟಿಗೆ ಒಂದು ದೇವ್ರ ಥರ ಬಂದಿದ್ದೆ. ನಾನು ಅವ್ರಿಗೆ ಒಂದು 25,000 ರೂಪಾಯಿ ಸಾಲ ಕೊಡಬೇಕಿತ್ತು. ಹಿಂಗೆ ಅಲ್ಲಿ ಇಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೆ. ಸೀದಾ ಬಂದಿದ್ದೆ ನನ್ನ ಮನೆಗೆ. ಬೆಳಿಗ್ಗೆ ಬಂದುಬಿಟ್ರು, ಭಯ ಸ್ಟಾರ್ಟ್ ಆಗೋಯ್ತು ನನಗೆ, ಸಾಲ ವಸೂಲಿಗೆ ಬಂದಿದ್ದಾರೆ ಅಂತ. ನನ್ನ ವೈಫು ಭಯ ಪಡೋಕ್ಕೆ ಶುರು ಮಾಡೋರು. ಆರ್ ಎಸ್ ಗೌಡ್ರು ಬಂದಿದ್ದಾರೆ ಅಂದರೆ, ನಾ ಯಾವಾಗಲೂ ಸುರೇಶ ನನ್ನ ಲೀಸ್ಟಲ್ಲಿ ನಿಂದೇ ಫಸ್ಟ್ ಹೆಸರಿರೋದು, ಎಲ್ಲರೂ ಕೊಡ್ತಾರೆ, ನಿಂದು ಇನ್ನೂ ದುಡ್ಡು ಬಂದಿಲ್ಲ ಅಂತ ಇರೋರು. ಯಾವಾಗಲೂ ಕೊಡ್ತೀನಿ ಗುರು ಅಂತಿದ್ದೆ. ಆವಾಗ ಬಂದರು, ಸುರೇಶ ನೋಡಪ್ಪ, 2 ಆಪ್ಷನ್ ಇದೆ. ಇವಾಗ ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಮಹಾರಾಜ ಅಂತ. ಸಾಯಿ ಪ್ರಕಾಶ್ ಡೈರೆಕ್ಟ್ರು. ನೀನು ಬಂದು ಅಸೋಸಿಯೇಟಾಗಿ ಕೆಲಸ ಮಾಡಬೇಕು. ಇಲ್ಲ ಗುರು, ನಾನು ಅಸೋಸಿಯೇಟಾಗಿ ಮಾಡಲ್ಲ, ನಾನು ಡೈರೆಕ್ಟ್ರಾಗೇ ಮಾಡೋದು. ಇನ್ಮೇಲೆ ನಾನು ಅಸೋಸಿಯೇಟಾಗಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹೌದಾ, ಹಂಗಾರೆ ಒಂದು ಕೆಲಸ ಮಾಡು, ಮಾಡಿಲ್ಲ ಅಂದರೆ ಇವತ್ತು ನನಗೆ ಅರ್ಜೆಂಟು, ಒಂದು ಚೆಕ್ ಆದರೂ ಕೊಡು, ಏನಾದರೂ ಕೊಡು, 11 ಗಂಟೆಗೆ ನನ್ನ ಸಾಲ ಚೆಕ್ ಕೊಟ್ಬಿಡು, ನೀನು ನನ್ನ ಸಾಲ ತೀರಿಸ್ಬಿಡು ಅಂದರು. ಏನು ಮಾಡೋದು, ಎಲ್ಲಿದೆ ಚೆಕ್ ಕೊಡೋಕ್ಕೆ? ಚೆಕ್ಕಲ್ಲಿ ಬೌನ್ಸ್ ಆಗಬೇಕು, ಬ್ಯಾಂಕಲ್ಲಿ ದುಡ್ಡಿದ್ರೆ ತಾನೇ ಚೆಕ್ ಕೊಡೋಕ್ಕೆ. ಇಲ್ಲ, ನಾನು 11 ಗಂಟೆ ಆಯಿತು, ಯೋಚನೆ ಮಾಡಿ ನೋಡು ಅಂತ ಹೇಳಿ ಹೋದರು. 11 ಗಂಟೆಗೆ ನಂಗೆ ಗೊತ್ತಾಗಬೇಕು ವಿಷಯ ಅಂತಂದು. ಅವರಿಗೇನೆಂದರೆ, ನನಗೆ ಆ ಪಿಕ್ಚರಿಗೆ ಅಸೋಸಿಯೇಟಾಗಿ ಮಾಡಿಸ್ಲೇಬೇಕು ಅನ್ನೋದೊಂದು ತಲೆಯಲ್ಲಿತ್ತು ಅವರಿಗೆ. ನನ್ನ ಚೆಕ್ಕು ನನ್ನ ಹತ್ರ ಸಾಲ ವಸೂಲಿ ಮಾಡೋ ಐಡಿಯಾದಲ್ಲಿ ಅವಕಾಶ ಬಂದಿಲ್ಲ. ಅದನ್ನು ಸುಮ್ಮನೆ ಪಾನ್ ಇಟ್ಟು ಹೊರದ್ರು ಅಷ್ಟೇ. ನೀವು ಒಪ್ತೀರಾ ಅಂತ? ನಾವು ಒಪ್ತೀನಿ ಅಂತ. ನನ್ನ ಮನೇಲಿ ಆವಾಗ ನನ್ನ ವೈಫ್ ಹೇಳಿದ್ರು, ನೋಡಿ ಯಾವಾಗ ಡೈರೆಕ್ಷನ್ ಬರುತ್ತೋ ಗೊತ್ತಿಲ್ಲ, ಅದ್ರ ಹಿಂದೆನೇ ಓಡಾಡ್ತಾ ಇರಬೇಡಿ. ಅವ್ರು ಬಂದಿದ್ದಾರೆ, ಮನೆ ಬಾಗಿಲಿಗೆ ಬಂದಿದ್ದಾರೆ, ಅವ್ರ ಪಿಕ್ಚರ್ ಒಪ್ಕೊಂಡು ಮಾಡಿ. ಮತ್ತು ಸುದೀಪ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ, ಮಾಡಿ, ಏನೋ ಒಳ್ಳೇದಾಗ್ಬೋದು ಮಾಡಿ. ಇಲ್ಲ ಮತ್ತೆ ನಾನು ಅಸೋಸಿಯೇಟ್ ಆಗೋದ್ರೆ ನನಗೇನು ರೆಸ್ಪೆಕ್ಟ್ ಕೊಡ್ತಾರೋ ಇಲ್ಲೋ, ಅವರೆಲ್ಲ ನನ್ನನ್ನು ಯಾವ ಥರ ನೋಡ್ತಾರೋ ಏನೋ, ಮತ್ತೆ ಬಂದಲ್ಲಪ್ಪ ಅಂತ ಈ ಥರ ಎಲ್ಲ ಅವಮಾನ ಆಗೋ ಚಾನ್ಸಸ್ ಇದೆ. ಇಲ್ಲ ನಿಮ್ಗೆ ಯಾರು ಆ ಥರ, ನೀವು ಯಾರಿಗಾದರೂ ಇದು ಮಾಡಿದರೆ ಆ ಥರ ನೋಡ್ತಾರೆ, ಆ ಥರ ಯಾರೂ ನೋಡಲ್ಲ ಅನಿಸುತ್ತೆ. ನನ್ನ ವೈಫ್ ನನಗೊಂದು ಸ್ವಲ್ಪ ಧೈರ್ಯ ಹೇಳಿದ್ಲು. ಅವಾಗೇನು ಮಾಡಿದೆ, ಕೂತ್ಕೊಂಡು ಹೌದು ಸಾಲನೂ ತೀರ್ದಂಗೆ ಆಗುತ್ತೆ, ಪಿಕ್ಚರು ಕೆಲಸ ಮಾಡಿದಾಗುತ್ತೆ, ಮತ್ತು ಇನ್ನೂ ಸ್ವಲ್ಪ ನಂಗೆ ದುಡ್ಡು ಬರುತ್ತೆ ಅಂತ ಹೇಳಿಬಿಟ್ಟು ಆಯಿತು ಅಂತ ಸೀದಾ 11 ಗಂಟೆಗೆ ಗಾಂಧಿನಗರ ಆಫೀಸಿಗೆ ಬಂದೆ. ನಾನು ಮಾಡ್ತೀನಿ ಗುರು, ಒಂದು ಕಂಡೀಷನ್ನು, ಸಾಯಿ ಪ್ರಕಾಶ್ ಜೊತೆ ಲಿಂಗರಾಜ್ ಕಗ್ಗೋಲ್ ಅಂತ ಅಸೋಸಿಯೇಟ್ ಇದ್ದಾರೆ, ನಾನು ಬಂದರೆ ಅವ್ರನ್ನ ಹೆಂಗೆ ಇದು ಮಾಡೋದು? ಅವ್ರು ಯಾರೂ ಬರೋಲ್ಲ ಗುರು, ನೀನು ಇರ್ತೀಯ ಅಷ್ಟೇ, ನೀನಿದ್ರೆ ಅವ್ರು ಯಾರೂ ಇಲ್ಲ ಗುರು. ನನ್ನಿಂದ ಇನ್ನೊಬ್ರಿಗೆ ಕೆಲಸ ಹೋದಂಗೆ ಆಗುತ್ತಲ್ಲ ಗುರು ಅಂದೆ. ನನಗೆ ಅವೆಲ್ಲ ಗೊತ್ತಿಲ್ಲ ಗುರು, ನೀನು ಇರಬೇಕು ಅಂದರು. ಸಾಯಿ ಪ್ರಕಾಶ್ ಇಮ್ಮಿಡಿಯಾಗಿ ಫೋನ್ ಮಾಡಿದ್ರು, ಸರ್ ನಮ್ಮ ಸುರೇಶ್ ರಾಜ್ ಬಂದರೆ, ನಮ್ಮ CBI ಶಿವ, ನಮ್ಮ ಇದೆಲ್ಲ ಪಿಕ್ಚರ್ಗಳೆಲ್ಲ ಅವರೇ ಸರ್ ಮಾಡಿರೋದು, ಅವನೊಬ್ಬ ಇದ್ದರೆ ಸಾಕು ಸರ್, ನಮಗೇನು ತೊಂದರೆ ಇಲ್ಲ ಅಂತ ಅಂದರು. ಓಕೆ ಗೌಡ್ರೆ, ನೀವು ಹೆಂಗೆ ಹೇಳ್ತಿರೋ ಹಂಗೆ ಅಂದರು. ಅಲ್ಲಿ ಸಾಯಿ ಪ್ರಕಾಶ್ ಅವ್ರದ್ದು ನನಗೆ ಒಡನಾಟ ಸ್ಟಾರ್ಟ್ ಆಯಿತು. ಹಾಗಾಗಿ ಆ ಪಿಕ್ಚರ್ ಒಪ್ಕೊಂಡೆ. ನೆಕ್ಸ್ಟು ಸುದೀಪ್ ಅವ್ರ ಮನೆಗೆ ಕರ್ಕೊಂಡೋದ್ರು. ಸುದೀಪ್ ಅವ್ರ ಮನೆಗೆ ಕರ್ಕೊಂಡೋದಾಗ ನಾನು, ಗುರು ನಾನೇನು ಮಾತಾಡಲ್ಲ ಗುರು, ನಾನು ಕಾರಲ್ಲಿ ಕೂತಿರ್ತೀನಿ, ನನಗೆ ಪಿಕ್ಚರ್ ಫೇಲ್ಯೂರ್ ಆಗಿದೆಲ್ಲ, ಅವ್ರು ನನ್ನನ್ನು ಯಾವ ಥರ ನೋಡ್ತಾರೋ ಅನ್ನೋದು ನನ್ನ ತಲೆಯಲ್ಲಿ ಗಿಲ್ಟಿ. ನಾನು ಕಾರಲ್ಲೇ ಕೂತಿರ್ತೀನಿ, ಒಳಗೋಗಿ ಗುರು ನೀನು ಅಂದೆ. ಬಾ ಗುರು, ನಾನು ಇದೀನಲ್ಲ, ಬೈ ಚಾನ್ಸ್ ಅವರು ಬೇಡ ಅಂದ್ಬಿಟ್ರೆ ನನ್ನನ್ನು ಏನು ಮಾಡೋದು? ಅಸೋಸಿಯೇಟಾಗಿ ಬೇರೆ ಯಾರನ್ನಾದರೂ ನೋಡ್ರಿ ಅಂದರೆ ಏನು ಮಾಡೋದು ಅಂತ. ಅಷ್ಟರೊಳಗೆ ನಾನು ಸ್ಟ್ರೈಟಾಗಿ ಮಾತಾಡ್ತೀನಿ, ಇದೆಲ್ಲ ಗೊತ್ತಿತ್ತಲ್ಲ, ಅವಮಾನ ಆಗುತ್ತೆ, ಬೇಡ, ಯಾರು ಏನು ಅನ್ನಲ್ಲ, ಬಾ, ನೀನು ಯಾಕೆ ಹಂಗೆ ಅನ್ಕೊಂತೆ ಇಲ್ಲ ಅಂತ. ಒಳಗಡೆ ಹೋದ ತಕ್ಷಣ ಸುದೀಪ್ ಅವರು ನೋಡಿದ ತಕ್ಷಣ ಫುಲ್ ಖುಷಿ ಆಗುತ್ತೆ ಅವ್ರ ತಂದೆ ತಾಯಿಗೆಲ್ಲ. ನಾನು ಬಂದೀನಿ, ನೋಡಿದ್ರೆ ಬಾ ಒಳಗಡೆ ಬಾ, ಯಾಕೆ ಮೇಲ್ಗಡೆ ಹೋಗಿದ್ದೆ, ಒಳಗಡೆ ಬಾ, ಕಾಫಿ ಕುಡಿ ಬಾ, ಒಳಗಡೆ ಕರ್ಕೊಂಡೋದ್ರು, ಟಿಫನ್ ಎಲ್ಲ ಕೊಟ್ಟರು. ಆವಾಗ ಸುದೀಪ್ ಅವರು ಇವ್ರು ಹೇಳಿದ್ರು, ಗೊತ್ತಲ್ಲ ಸರ್ ನಮ್ಮ ಸುರೇಶು ಇವರೇ, ಓಕೆ ಏನು ತೊಂದರೆ ಇಲ್ಲ ಅಂತ. ಅಲ್ಲಿಂದ ಮತ್ತೆ ನಾನು ಅಸೋಸಿಯೇಟಾಗಿ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ 1 by 1 ಮತ್ತೆ ಸ್ಟಾರ್ಟ್ ಆಗೋಯ್ತು. ಮತ್ತೆ ಡೈರೆಕ್ಷನ್ ಮಾಡೋಕ್ಕೆ ಆಗಲಿಲ್ಲ, ಅಸೋಸಿಯೇಟ್ ಅಂತ. ಮತ್ತು ಹಾಗೆ ಪಿಕ್ಚರ್ಗಳು ಒಂದ್ಮೇಲೆ ಒಂದು ಸ್ಟಾರ್ಟ್ ಆಗೋಯ್ತು. ಅದಾದಮೇಲೆ ಸುದೀಪ್ ಅವ್ರದ್ದು ಒಂದು ಸ್ತ್ರೀಶಕ್ತಿ ಅಂತ ಒಂದು ಅವರೇ ಇದು ಮಾಡಿದರು, ಕೇಣಿಯವರು ದುಡ್ಡು ಹಾಕಿದ್ರು, ಅದಕ್ಕೊಂದು ಸಿನಿಮಾ ನಾನೇ ಡೈರೆಕ್ಟ್ ಮಾಡಿದೆ. ಅದಾದಮೇಲೆ ಇನ್ನೊಂದು ಲೊಡ್ಡೆ ಅಂತ ಒಂದು ಮಾಡಿದೆ, ವೀಕೆಂಡ್ ಅಂತ ಒಂದು ಮಾಡಿದೆ.
ಯಾವುದೂ ಆ ಲೆವೆಲ್ಲಿಗೆ ನನಗೆ ಹೆಸರು ತಂದುಕೊಡ್ಲಿಲ್ಲ. ಬಟ್ ಲೊಡ್ಡೆ ಟೈಟ್ಲು ಕಮರ್ಷಿಯಲ್ ಆಗಿತ್ತು. ಕೋಮಲ್ ಅವರು ಎಲ್ಲಿ ಮಿಸ್ ಆಯಿತು? ಅದು ಲೊಡ್ಡೆ ಆ್ಯಕ್ಚುಲಿ ನಾನು ಆ ಟೈಟ್ಲು ಇಡಬೇಕು ಅಂತ ಇರಲಿಲ್ಲ. ಅದು ಸುರಪ್ಪ ಬಾಬು ಅವರಿಗೆ ನನ್ನ ಮೇಲೆ ಅವಾಗ ತುಂಬ ಬೇಜಾರಾಗಿತ್ತು. ಯಾಕಂದರೆ ಅವರು ಆ ಟೈಟ್ಲನ್ನ ಇಟ್ಬಿಟ್ಟು ಮಾಡಬೇಕು ಅಂತ ವಿಷ್ಣು ಸಾರು ಅಂದ್ಕೊಂಡಿದ್ರು. ವಿಷ್ಣು ಸಾರು ಲೆಫ್ಟ್ ಹ್ಯಾಂಡ್ ಅಲ್ವಾ, ಕತೆ ಹುಡುಕ್ತಾಯಿದ್ರು, ಒಳ್ಳೆ ಕತೆ ಇದ್ದರೆ ಮಾಡೋಣ ಅಂತ. ಅದಕ್ಕೆ ಅವರಿಗೆ ಅವಕಾಶ ಕೊಡಿರಲಿಲ್ಲ. ಹಾಗಾಗಿ ಅವರು ಇಟ್ಕೊಂಡಿದ್ರು ಟೈಟ್ಲದು. ಆಮೇಲೆ ಅವರು ಅದು ಸುದೀಪ್ ಅವ್ರಿಗೆ ಮಾಡಿದ್ರು ತುಂಬ ಚೆನ್ನಾಗಿರೋದು. ಹೌದು, ಅದು ತುಂಬ ಆಸೆ ಇತ್ತು, ಅವ್ರ ಮನಸ್ಸಲ್ಲೂ ಆಸೆ ಇತ್ತು. ಆ ಟೈಟ್ಲು ಏನು ಮಾಡಿದ್ರು, ಇವರೇ ಹೇಳಿದ್ದು, ಕೋಮಲ್ ಅವರು ಹೇಳಿದ್ರು, ಸುರೇಶಣ್ಣ ಆ ಟೈಟ್ಲು ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಅದು ಅವರು ಇದು ಮಾಡಿದ್ದಾರೆ. ಅಷ್ಟೇ ತಾನೇ, ಬೇಕಾ, ತರ್ತೀನಿ ಬಿಡಿ ಅಂದೆ. ಅದು ಕತೆ ಶ್ರೀನಾಥ್ ಅಂತ ಮಾಡಿದ್ರು. ಕತೆ ಹೇಳಿದ್ದೆ ಒಂದು, ಆಮೇಲೆ ನಾವು ಮಾಡಿದ್ದೆ ಬೇರೆ ಥರ, ಕಾಂಪ್ರಮೈಸು, ಪ್ರೊಡ್ಯೂಸರ್ ಪ್ರಾಬ್ಲಮ್ಮು. ನನಗೆ ಏನು ಅದೇ ನಮ್ಮ ಇದು ಅಂತೀವಲ್ಲ, ನನಗೆ ಸಿಕ್ತವರೆಲ್ಲ ಆ ಥರನೇ ಸಿಕ್ಕಿದ್ದು. ಹಾಗಾಗಿ ಆ ಸಿನಿಮಾನು ಟೈಟ್ಲು ಹೋದೆ. ಕೊನೆಗೆ ಸೀದಾ ಭಾರತಿ ಮೇಡಮ್ ಹತ್ರನೇ ಡೈರೆಕ್ಟಾಗಿ ಹೋಗಿದ್ದೆ. ನನಗೆ ಆ ಲೊಡ್ಡೆ ಅನ್ನೋ ಟೈಟ್ಲಿಗೆ ನಾನು ಇದು ಒದಗಿಸ್ಬೇಕಿತ್ತು, ಲೆಫ್ಟ್ ಹ್ಯಾಂಡ್ರು ಯಾರ್ಯಾರು ಅಂತ. ಆವಾಗ ನಾನು ಗಾಂಧೀಜಿನೂ ಲೆಫ್ಟ್ ಹ್ಯಾಂಡ್ ಅಂತ, ಲೆಫ್ಟ್ ಹ್ಯಾಂಡ್ರುಗಳು ಯಾರ್ಯಾರು. ಹೌದು, ಅವಾಗ ಅದು ಸೋಷಿಯಲ್ ಮೀಡಿಯಾ ಇಷ್ಟಿರಲಿಲ್ಲ, ಇದ್ದಿದ್ರೆ ದೊಡ್ಡ ಟ್ರೆಂಡ್. ಅವಾಗ ಅದು ದೊಡ್ಡ ಟ್ರೆಂಡ್ ಆಗಿರೋದು. ಅವಾಗ ನಾನೇನು ಮಾಡಿದೆ, ಲೆಫ್ಟ್ ಹ್ಯಾಂಡ್ರು ಯಾರ್ಯಾರು ಅಂತ. ಆ್ಯಕ್ಚುಲಿ ಮೋದಿನೂ ಲೆಫ್ಟ್ ಹ್ಯಾಂಡ್ರು. ಆವಾಗ ಯಾರ್ಯಾರು, ಸಚಿನ್ ತೆಂಡೂಲ್ಕರ್ ಲೆಫ್ಟ್ ಹ್ಯಾಂಡ್ರು, ಮತ್ತು ಅದೆಲ್ಲ ಸಾಂಗು ಒಂದಿಷ್ಟು ಎಲ್ಲ ಹೇಳಿದೆ. ಎಲ್ಲ ಲೆಫ್ಟ್ ಹ್ಯಾಂಡ್ರುಗಳು, ಬಿಲ್ ಗೇಟ್ಸು, ಅವರು ಇವರು ಯಾರ್ಯಾರು ದೊಡ್ಡ ಸಾಧನೆ ಮಾಡಿದಾರಲ್ಲ ಅವರೆಲ್ಲ ಲೆಫ್ಟ್ ಹ್ಯಾಂಡ್ರುಗಳೇ. ಅದ್ರ ಜೊತೆ ನಮ್ಮ ವಿಷ್ಣು ದಾದ ಲೆಫ್ಟ್ ಹ್ಯಾಂಡ್ರು. ಎಲ್ಲರೂ ಎತ್ತರಕ್ಕೆ ಬೆಳೆದವರು. ಹಾಗಾಗಿ ಆ ಟೈಟ್ಲಿಗೆ ಒಂದು ಜಸ್ಟಿಫಿಕೇಷನ್ ಕೊಡೋಣ ಅಂತ ಆ ಟೈಟ್ಲು ಸಾಂಗ್ ಸ್ಟಾರ್ಟ್ ಮಾಡೋಣ ಅಂತ ಅದನ್ನು ಮಾಡಿ ಕೊನೆಗೆ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಹೇಳಿದೆ. ಇವರೆಲ್ಲ ಲೆಫ್ಟ್ ಹ್ಯಾಂಡ್ರ ಅಂದರು ಫಸ್ಟು. ಹ್ಞೂ ಸರ್, ಇದನ್ನ ಇಟ್ಕೊಂಡು ನೀವು ಒಂದು ಸ್ವಲ್ಪ ಇಂಪ್ರೂವ್ ಮಾಡಿ ಅಂತ. ಅವರು ಒಂದು ಸ್ವಲ್ಪ ಇದು ಮಾಡಿ ಅದನ್ನೆಲ್ಲ ಮಾಡಿದ್ರು. ಆ ಸಾಂಗು ವಿಜಯ್ ಪ್ರಕಾಶ್ ಹತ್ರ ಆಡಿಸ್ಬೇಕು ಅಂತ. ವಿಜಯ್ ಪ್ರಕಾಶ್ ಲಂಡನ್ನಲ್ಲಿದ್ದರು. ಅವರಿಗೆ ಕಳಿಸಿದೆ. ಕಳಿಸಿದ ತಕ್ಷಣ ಫಸ್ಟು ಫೋನ್ ಮಾಡಿದ್ದು, ಗಾಂಧೀಜಿ ಲೆಫ್ಟ್ ಹ್ಯಾಂಡಾ, ಸಚಿನ್ ಲೆಫ್ಟ್ ಹ್ಯಾಂಡಾ, ಇವೆಲ್ಲ ನಂಗೆ ಗೊತ್ತಿರೋ, ಕರೆಕ್ಟಾಗಿ ತಿಳ್ಕೊಳ್ಳಿ ಸರ್, ನಾನು ಆಡ್ಬಿಟ್ಟು ಮತ್ತೆ ನಾನು ಹೆಚ್ಚು ಕಮ್ಮಿ ಇಲ್ಲ ಸರ್, ಅದೆಲ್ಲ ಇದು ಮಾಡಿದ್ದೀನಿ ಅಂತ. ಆವಾಗ ಅದು ಲೆಫ್ಟ್ ಹ್ಯಾಂಡ್ರ ಬಗ್ಗೆ ಒಂದು, ಇವರೆಲ್ಲ ದೊಡ್ಡ ದೊಡ್ಡವರು ವ್ಯಕ್ತಿಗಳೆಲ್ಲ ಲೆಫ್ಟ್ ಹ್ಯಾಂಡ್ರು ಅಂತ. ಬರಾಕ್ ಒಬಾಮಾ ಲೆಫ್ಟ್ ಹ್ಯಾಂಡ್ರು. ಅದು ಕೇಳಿದ್ರೆ ಗೊತ್ತಾಗುತ್ತೆ ಲೆಫ್ಟ್ ಹ್ಯಾಂಡ್ರು ಯಾರ್ಯಾರಿದ್ದಾರೆ ಸಾಧನೆ ಮಾಡಿದ್ರು ಅಂತ. ಆ ಥರ ಒಂದು ಅದಕ್ಕೆ ಕೊಡೋಣ ಅಂತ ಹೋದೆ. ಅಲ್ಲೂ ಕಥೆಲೂ ಮಿಸ್ ಹೊಡೆದೆ. ಪ್ರೊಡಕ್ಷನ್ ಸೈಡು ಪ್ರಾಬ್ಲಮ್ ಆಯಿತು. ಟಾರ್ಚರ್ಗಳು ತುಂಬ ಅನುಭವಿಸಿದೆ ಆ ಪಿಕ್ಚರಲ್ಲಿ. ಯಾಕೆ ಈ ಸಿನಿಮಾ ಮಾಡಿದೆ ಅಂತ. ಆವಾಗ ಸುದೀಪ್ ಅವ್ರ ಜೊತೆನೇ ಇದ್ದಿದ್ದರೆ ನನಗೆ ಇನ್ನೊಂದು ಸಿನಿಮಾ ಕೊಟ್ಟಿರೋರು. ಅವ್ರನ್ನೂ ಬಿಟ್ಟು ಬಂದುಬಿಟ್ಟೆ ನಾನು. ಯಾವುದೋ ಒಂದು ಸಣ್ಣ ತಪ್ಪಿಗೆ ಸುದೀಪ್ ಇದೇನಾದರೂ ಕೇಳ್ತಾಯಿದ್ರೆ ಸಾರಿ, ನನ್ನಿಂದ ಏನಾದರೂ ನೋವಾಗಿದ್ದರೆ ಪ್ಲೀಸ್ ಸಾರಿ, ನಿಮ್ಮನ್ನು ದುರುಪಯೋಗ ಪಡಿಸ್ಕೊಂಡೆ ಅನಿಸುತ್ತೆ ನಾನು. ಯಾಕಂದರೆ ನಾನು ಅವತ್ತು ನಿಮಗೆ ಸಪೋರ್ಟ್ ಮಾಡೋದು ಬಿಟ್ಟು ಯಾರೋ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಸಪೋರ್ಟ್ ಮಾಡಿ ನನ್ನ ಸ್ವಾರ್ಥಕ್ಕೂ ನಾನು ಮಾಡಲಿಲ್ಲ. ಅದಾದಮೇಲೆ ನಾನು ಬಿಟ್ಟು ಈಚೆ ಬಂದೆ. ಅದು ತುಂಬ ಜನ ಕಾಯ್ತಾಯಿದ್ರು ನಾನು ನೀವು ದೂರ ಆಗಬೇಕು ಅಂತ. ಯಾಕಂದರೆ ಅವರೇನು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ. ಅದಕ್ಕೆ ನಿನ್ನ ಮಧ್ಯದಲ್ಲಿ ಎಲ್ಲದು ದ್ವೇಷ ಅದು ಇದು ಹುಟ್ಟ. ನಾನೇನು ಆಡ್ದಿರೋ ಮಾತಿಗೆಲ್ಲ ಮೀಡಿಯಾದಲ್ಲೆಲ್ಲ ಬೇರೆ ಬೇರೆ ಥರ ಎಲ್ಲ ಹಾಕ್ಸಿದ್ರು. ಹಾಗಾಗಿ ಮತ್ತೆ ನಾನು ನಿಮ್ಮ ಹತ್ರ ಬರೋಕ್ಕೆ ಮನಸ್ಸಾಗಲಿಲ್ಲ. ನಾನು ನಿಮ್ಮ ಮೇಲೆ ಪ್ರೀತಿ ಯಾವತ್ತೂ ನನಗಿರುತ್ತೆ. ಅದಾದಮೇಲೂ ಕೂಡ ನಾನು ನೆಕ್ಸ್ಟು ಮತ್ತೆ ನಿಮ್ಮ ಜೊತೆ ಬಂದೆ. ರಣ್ಣು, ಫೂಂಕು ಅದೆಲ್ಲ ಅವ್ರ ಜೊತೆ ಹೋಗಿ ನಾನು ಅವ್ರ ಜೊತೆ ಸುಮ್ಮನೆ ವರ್ಕ್ ಮಾಡ್ತಾಯಿದ್ದೆ, ನೋಡ್ತಾಯಿದ್ದೆ. ಅದಾದಮೇಲೆ ಈ ಲೊಡ್ಡೆ ಮಾಡಿದ್ದು. ಲೊಡ್ಡೆ ಮಾಡಿದ್ಮೇಲೆ ಈ ಥರ ಆಯ್ತಲ್ಲ, ನನಗೆ ನಿಮ್ಮ ಜೊತೆ ಹೇಗೆ ಪಿಕ್ಚರ್ ಫೇಲ್ಯೂರ್ ಆಯ್ತಲ್ಲ, ಮತ್ತು ನಾ ಫೇಲ್ಯೂರ್ ಆದಲ್ಲ ಅಂತ ನಿಮ್ಮ ಜೊತೆ ನಂಗೆ ಬರೋಕ್ಕೆ ಮನಸ್ಸಾಗಲಿಲ್ಲ. ಅಷ್ಟು ಬಿಟ್ಟರೆ ಬೇರೆ ಯಾವ ಇದು ಇಲ್ಲ. ಆಮೇಲೆ ನನಗೂ ಋಣ ಇರಬೇಕು. ಎಷ್ಟು ದಿವಸ ನೀವು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸುದೀಪ್ ಅವರು. ಇವತ್ತು ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ಜನ ಹೇಳ್ತಾರೆ ಹೋಗು ಸುದೀಪ್ ಹತ್ರ ಹೋಗು, ಸುದೀಪ್ ಹತ್ರ ಹೋಗು ಅಂತ. ಬಟ್ ಗೊತ್ತಿಲ್ಲ, ಅದೆಲ್ಲ ದೇವ್ರಿಚ್ಛೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ತನಕ ಬಂದಿದ್ದೀನಿ. ವೀಕೆಂಡ್ ಯಾವುದಣ್ಣ ಪಿಕ್ಚರು? ವೀಕೆಂಡ್ ಅಂತ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬಗ್ಗೆ ರಿಲೀಸ್ ಆಯಿತಾ ಪಿಕ್ಚರು? ರಿಲೀಸ್ ಆಯಿತು. ಅದೂ ಅಷ್ಟೇ ಸರ್, ನಾ ಹೇಳಿದ ಕತೆ ಏನೋ ಅದೇನೋ ಅವ್ರು ಯಾರೋ ಆರ್ಟಿಸ್ಟ್ ಚೇಂಜ್ ಮಾಡಿ ಅದಕ್ಕೆ ಕತೆ ಚೇಂಜ್ ಮಾಡಿ ಇದಾಯಿತು. ನನ್ನ ಮಗ ಹೇಳ್ದ ಕತೆ ಅದ್ಭುತವಾಗಿ ಮಾಡಿದೆ, ಕತೆ ಚೇಂಜ್ ಮಾಡಬೇಡ, ಬಿಟ್ಬಿಡು ಬೇಕಾರೆ, ಆ ಸಿನಿಮಾ ಮಾಡಬೇಡ, ಬೇರೆ ಯಾರಾದರೂ ಬಂದರೆ ಅವ್ರಿಗೆ ಮಾಡು, ಆ ಕತೆಗೆ ನೀ ಜಸ್ಟಿಫಿಕೇಷನ್ ಕೊಡು, ಕಷ್ಟದಲ್ಲಿದ್ದೀನಿ ಅಂತ ಹೋಗಿ ಮಾಡಬೇಡ ಅಂತಂದರು. ಅಲ್ಲಿ ನಮಗೆ ಆ ಪಿಕ್ಚರ್ ಮಾಡಿದೆ. ಅದು ಸಾಫ್ಟ್ವೇರ್ ಇಂಜಿನಿಯರ್ಗಳು ನಾನು ಅವಾಗೇನಾದರೂ ನನ್ನ ಫ್ರೆಂಡು TCS ಎಲ್ಲ ಅರುಣ ಅಂತ ಎಲ್ಲ ಇರೋರು,
ಆವಾಗ ಸ್ವಲ್ಪ ದಿವಸ ಏನು ಮಾಡಿದೆ, ಈ ನನ್ನ ಫ್ರೆಂಡ್ಗಳ ಜೊತೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳ ಜೊತೆ ಎಲ್ಲ ಓಡಾಡೋಕ್ಕೆ ಶುರು ಮಾಡಿದೆ. ಅವ್ರ ಲೈಫ್ ಹೇಗಿರುತ್ತೆ ಅಂತ. ಅವ್ರು ಹೆಂಗೆ ಅಂದರೆ 5 ದಿವಸ ಕೆಲಸ ಮಾಡ್ತಾರೆ, ಇನ್ನು ವೀಕೆಂಡಲ್ಲಿ ಅವರು ನೋಡೋಕ್ಕೆ ಆಗಲ್ಲ, ಎಷ್ಟು ಅಫಿಷಿಯಲ್ ಆಗಿರ್ತಾರೆ, ಟೈಗಿ ಹಾಕೊಂಡು ಏನು ಆ ಥರ ಜರ್ನಿ ಹೊರಟರು ಅಂದರೆ ಕ್ಯಾಶುವಲ್ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕಾರೊಳಗೆ ಬಾಟ್ಲಿ ಒಳಗೆ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ರಾತ್ರಿ ಆದರೆ ಅವ್ರು ಬಿದ್ದಿರೋ ಇದು ಅದೆಲ್ಲ ನೋಡಿದೆ. ಅವ್ರ ಜೊತೆ ಎಲ್ಲ ನೋಡಿಬಿಟ್ಟಿದ್ದೆ, ಏನೇ ಹಿಂಗಿರ್ತಾರೆ ಅಂತ. ಆವಾಗ ನನಗೆ ಕತೆ ಹುಟ್ಕಂತು, ಇವ್ರ ಬಗ್ಗೆ ಒಂದು ಕತೆ ಮಾಡಬೇಕು. ಸಾಫ್ಟ್ವೇರ್ ಇಂಜಿನ್ಗಳು ಇವಾಗೇನೋ ಚೆನ್ನಾಗಿರ್ತಾರೆ, ಈಗ ಅವ್ರಿಗೆ 1 ಲಕ್ಷ ಸಂಬಳ ಬರ್ತಾ ಇರುತ್ತೆ. ಆ ಸಂಬಳಕ್ಕೆ ಏನು ಮಾಡ್ತಾರೆ, EMI ಮಾಡಿ ಆ ಲೋನು ಈ ಲೋನು ಕಾರು ಬಂಗ್ಲೆ ಅಂತ ಎಲ್ಲ ಮಾಡ್ತಾರೆ, ಕಮಿಟ್ಮೆಂಟ್ ಮಾಡ್ತಾರೆ. ರಾಯಲ್ ಲೈಫ್ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿರ್ತಾರೆ. ವೀಕೆಂಡ್ ಆದರೆ ಡ್ರಿಂಕ್ಸ್ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ, ಟರ್ಮಿನೇಟ್ ಮಾಡ್ತಾರೆ. ಬೈ ಚಾನ್ಸ್ ಸಡನ್ನಾಗಿ ಕೆಲಸ ಹೋಗ್ಬಿಟ್ರೆ ಅವ್ರ ಲೈಫ್ ಹೆಂಗಾಗುತ್ತೆ, ಆ EMI ಕಟ್ಟಕ್ಕೆ ದುಡ್ಡಿರಲ್ಲ. ಈಗ ಆಯ್ತಲ್ಲ ಬಾಷ್ ಕಂಪ್ನಿಲೆಲ್ಲೋ ಆಗಿದೆಯಲ್ಲ, ಅದು ಆವಾಗಲೇ ಯೋಚನೆ ಮಾಡಿ ಆ ಕತೆ ಮಾಡಿದೆ ನಾನು. ಅವ್ರ ಬಗ್ಗೆ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಆ ಕತೆ ಮಾಡಿದ್ದೇ ಬೇರೆ, ಅದಾಗಿದ್ದೇ ಬೇರೆ. ನಾನು ಹೋಗಿದ್ದೇ ಸರಿ ಇಲ್ಲ ಅನಿಸುತ್ತೆ. ಹಾಗಾಗಿ ಆ ಸಿನಿಮಾನು ನನಗಂತ ಅನಂತ್ನಾಗ್ ಮಾಡಿದ್ರು. ಅನಂತ್ನಾಗ್ ಕತೆ ಕೇಳಿದ್ದೆ, ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದರು. ಬಟ್ ಅಲ್ಲಿ ರಿಲೀಸ್ ಮಾಡೋತ್ತಿಗೆ ಸ್ವಲ್ಪ ಎಡವಟ್ಟಾಯಿತು. ಡಿಸ್ಟ್ರಿಬ್ಯೂಟ್ರ್ ಕಡೆಯಿಂದನೋ ಅಥವಾ ಪ್ರೊಡ್ಯೂಸರ್ ಕಡೆಯಿಂದನೋ ಏನೋ ಆಯಿತು, ರಾಂಗ್ ರಿಲೀಸ್ ಆಯಿತು. ಅವತ್ತು ಮಾಡಬೇಡ ಅಂದಾಗೂ ಮಾಡಿದ್ರು. ಅದು ಅನಂತ್ನಾಗ್ ಅವ್ರಿಗೂ ಸಿಟ್ಟು ಬಂತು. ಸಡನ್ನಾಗಿ ಹೋಗಿ ಯಾರಿಗೂ ಹೇಳ್ದೆ ಕೇಳಿದೆ, ಏನೂ ಪಬ್ಲಿಸಿಟಿ ಇಲ್ಲ ಏನಿಲ್ಲ, ಮಾಡಿಬಿಟ್ಟ ಅಂತ ನನ್ನ ಮೇಲೂ ಕೋಪ ಮಾಡ್ಕೊಂಡು ನನಗೂ ಫೋನ್ ಮಾಡಿ ಬೈದರು. ಅವ್ರು ನನಗೆ ಇವತ್ತಿಗೂ ಶೃಂಗೇರಿ ಸುರೇಶ್ ಅಂತಲೇ ಕರೆಯೋದು ಅನಂತ್ನಾಗು. ನನಗೆ ಶಿವಮೊಗ್ಗದಲ್ಲಿ SV ಸುರೇಶ್ ಅಂತ. ನಾನು ಬಿಗಿನಿಂಗು ಯಾಕೆ ನನಗೆ ಇವತ್ತು ಸುರೇಶ್ ರಾಜ್ ಅಂತ ಬಂತು ಅಂದರೆ, ಆಟ ಬೊಂಬಾಟ ಅಂತ ಸಿನಿಮಾದಲ್ಲಿ 6 ಜನ ಸುರೇಶ್ ಇದ್ದರು. ಆವಾಗ ಸುರೇಶ್ ಅಂದ ತಕ್ಷಣ ಎಲ್ಲ ಸುರೇಶ್ ಅವರು ಇವರು ಬಂದ್ಬಿಡೋದು, ಗೌರೀಶ್ ಫಸ್ಟ್ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ರಿ ಅನ್ನೋರು. ಆವಾಗ ಅವರೇ, ನಾನು ಶಿವರಾಜ್ ಜೊತೆ ಇರ್ತಿದ್ನಲ್ಲ, ಅವಾಗ ಅವ್ರು ನಾಮಕರಣ ಮಾಡೋದು. ಶಿವರಾಜ್ ಜೊತೆ ಇರ್ತಾರಲ್ರಿ, ಅವ್ನು ರೀ ಸುರೇಶ್ ರಾಜ್ ಅಂದು ಅಲ್ಲಿಂದ ಸುರೇಶ್ ರಾಜ್ ಅಂತ ಪಾಪ್ಯುಲರ್ ಆಗೋಕ್ಕೆ ಶುರು ಆಯಿತು. ಆಮೇಲೆ SV ಸುರೇಶ್ ಅಂದರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಶೃಂಗೇರಿ ಸುರೇಶ್ ಅಂದರೆ SV ಶೃಂಗೇರಿ ವೆಂಕಟರಾಮ್ ಸುರೇಶ್ ಅಂತ ನಮ್ಮ ಅಪ್ಪನ ಹೆಸರು ಇರೋದ್ರಿಂದ ಇವರು ಅನಂತ್ನಾಗ್ ಶೃಂಗೇರಿ ಸುರೇಶ್ ಅಂತಲೇ ಕರೀತಾ ಇದ್ದಿದ್ದು. ಒಟ್ಟು 4 ಸಿನಿಮಾನ ಡೈರೆಕ್ಷನು? 4 ಸಿನಿಮಾ. ಅಸೋಸಿಯೇಟ್ ಆಗಿ ಎಷ್ಟು ಸಿನಿಮಾ? ಮೋರ್ ದೆನ್ 100. ಸೂಪರ್. ಈ ಒಂದು ಚಾಲೆಂಜಿಂಗ್ ಪೀರಿಯಡಲ್ಲಿ ನಿಮ್ಮ ಮಕ್ಕಳು ಮನೆಯವರು ಎಷ್ಟು ನಿಮಗೆ ಮೆಂಟಲಿ ಸಪೋರ್ಟ್ ಮಾಡಿದ್ರು? ನೋಡಿ, ಇವತ್ತು ನಾನು ಯಾವುದೋ ಶಿವಮೊಗ್ಗದಲ್ಲಿ ಇವತ್ತು ನಾನು ಕಾಂಟ್ರಾಕ್ಟರ್ ಆಗಿದ್ದರೆ ನಂಬರ್ 1 ಕಾಂಟ್ರಾಕ್ಟ್ ಆಗ್ತಿದ್ದೆ. ವೈನ್ ಮರ್ಚೆಂಟ್ 21 ವರ್ಷದಲ್ಲೇ ವೈನ್ ಶಾಪ್ ಆಗಿದೆ, ದುಡ್ಡು ಮಾಡ್ಕೊಂಡು ಸೆಟ್ಲ್ ಆಗ್ತಿದ್ದೆ. ಆದರೆ ನನ್ನ ಅಕ್ಕಪಕ್ಕದವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅವತ್ತು. ಅದೇ ಬ್ಯೂಟಿ ಅನ್ನೋದು ಸಿನಿಮಾ ಫೀಲ್ಡು. ಸಿನಿಮಾ ನೀನು ಹೊಟ್ಟೆ ಊಟ ಮಾಡಿದ್ಯೋ, ಕಷ್ಟದಲ್ಲಿದೆಯೋ, ಸುಖವಾಗಿದೆಯೋ ಗೊತ್ತಿಲ್ಲ, ನಿನ್ನನ್ನು ಹೋದರೆ ಐಡೆಂಟಿಫೈ ಮಾಡ್ತಾರೆ, ಗುರ್ತು ಹಿಡಿತಾರೆ. ಇವತ್ತೇನಾದರೂ ನಾನು ಬಂದು ಕೂತೀನಿ ಅಂದರೆ